ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಮಹಿಳೆಯರ ಪ್ರವೇಶದಿಂದ ಕೇರಳ ಕೆಂಡವಾಗಿರುವಂತಹ ವಿಚಾರ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅಯ್ಯಪ್ಪ ಸ್ವಾಮಿ ದೇಗುಲ ಪ್ರವೇಶಕ್ಕೆ ಪ್ಲಾನ್ ನಡೆದಿದ್ದು ಎಲ್ಲಿ ಗೊತ್ತಾ? ಇದೀಗ ಆ ಎಕ್ಸ್ಕ್ಲೂಸಿವ್ ಮಾಹಿತಿ TV5ಗೆ ಲಭ್ಯವಾಗಿದೆ. ಶಬರಿಮಲೆ ಮಹಿಳಾ ಪ್ರವೇಶದ ಹಿಂದೆ ರಾಜಕೀಯ ಹುನ್ನಾರ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಮೂಡ್ತಾ ಇದೆ. TV5ನಲ್ಲಿ ಇಬ್ಬರು ಮಹಿಳೆಯರ ಕುರಿತ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗಿದೆ. ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಮಹಿಳೆಯರ ಪ್ರವೇಶದಿಂದ ಕೇರಳ ಅಕ್ಷರಶಃ ಕೆಂಡದಂತಾಗಿದೆ. ಹಿಂಸಾಚಾರ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಆದ್ರೆ ಅಯ್ಯಪ್ಪ ಸ್ವಾಮಿ ದೇಗುಲ ಪ್ರವೇಶಕ್ಕೆ ಪ್ಲಾನ್ ನಡೆದಿದ್ದಾದ್ರೂ ಎಲ್ಲಿ ಅನ್ನೋದನ್ನ ನೀವೇನಾದ್ರೂ ತಿಳ್ಕೊಂಡ್ರೆ ನಿಜಕ್ಕೂ ಒಂದ್ಸಲ ಬೆಚ್ಚಬೀಳ್ತೀರಾ. ಶಬರಿಮಲೆ ಮಹಿಳಾ ಪ್ರವೇಶದ ಹಿಂದೆ ಹಾಗಾದ್ರೆ ರಾಜಕೀಯ ಹುನ್ನಾರ ಇದೆಯಾ ಅನ್ನುವಂಥ ಪ್ರಶ್ನೆ ಸಹ ಈ ಸಂದರ್ಭದಲ್ಲಿ ಮೂಡೋದು ಸಹಜ. TV5ನಲ್ಲಿ ಆ ಇಬ್ಬರು ಮಹಿಳೆಯರ ಕುರಿತ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗಿದೆ. ಶಬರಿಮಲೆಗೆ ಎಂಟ್ರಿ ಕೊಡೋದಕ್ಕೂ ಮುನ್ನ ರಾಜ್ಯದಲ್ಲೇ ತಂಗಿದ್ರು ಆ ಇಬ್ಬರು ಮಹಿಳೆಯರು ಅನ್ನುವಂತ ಒಂದು ಶಾಕಿಂಗ್ ನ್ಯೂಸ್ ಬಹಿರಂಗ ಆಗ್ತಾ ಇದೆ. ನಮ್ಮ ರಾಜ್ಯದ ಕೊಡಗಿನ ಲಾಡ್ಜ್ ಒಂದರಲ್ಲಿ ಬಿಂದು ಹಾಗೂ ಕನಕದುರ್ಗ ತಂಗಿರ್ತಾರೆ. ವಿರಾಜಪೇಟೆಯ ಸೀತಾಲಕ್ಷ್ಮಿ ಲಾಡ್ಜ್ ನಲ್ಲಿ ಇಬ್ಬರು ಮಹಿಳೆಯರು ತಂಗಿದ್ದು ಇದೀಗ ಬೆಳಕಿಗೆ ಬಂದಿದೆ. ಡಿಸೆಂಬರ್ 29ರಿಂದ ರೂಮ್ ನಂಬರ್ 14ರಲ್ಲಿ 2 ದಿನ ಈ ಬಿಂದು ಮತ್ತು ಕನಕದುರ್ಗ ಇಬ್ರು ಕೂಡ ತಂಗಿರ್ತಾರೆ. ಪ್ರವಾಸಕ್ಕೆ ಬಂದಿರೋದಾಗಿ ಮಾಹಿತಿಯನ್ನ ಕೊಟ್ಟು ಲಾಡ್ಜ್ನಲ್ಲಿ ತಂಗಿದ್ದ ಮಹಿಳೆಯರು ಡಿಸೆಂಬರ್ 31ರ ಬೆಳಿಗ್ಗೆ ಲಾಡ್ಜ್ನಿಂದ ಹೊರಟಿರ್ತಾರೆ ಬಿಂದು ಮತ್ತು ಕನಕದುರ್ಗ. ಲಾಡ್ಜ್ ಮಾಲೀಕ ಹರಿಹರನ್ರಿಂದ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ರವಾನೆಯಾಗಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಉದಯ್ ಮುನ್ನಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉದಯ್, ನಿಜಕ್ಕೂ ಯಾರಿಗಾದ್ರೂ ಒಂದ್ಸಲ ಶಾಕ್ ಆಗೋದು ಗ್ಯಾರಂಟಿ. ಲಾಡ್ಜ್ ಮಾಲೀಕರಿಗೆ ಈ ವಿಚಾರ ಗೊತ್ತಾಗಿದ್ದು ಯಾವಾಗ, ಎಷ್ಟು ದಿನ ಇದ್ರು, ಅವ್ರ ಬಗ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಇದೆಯಾ, ಹೇಗೆ? ಸಂಕೇತ ಏನು ಡಿಸೆಂಬರ್ 2ರಂದು ಮಧ್ಯಾಹ್ನ ಬೆಳಗ್ಗೆ ಅಂದ್ರೆ ಮುಂಜಾನೆ 3:15 ಶಬರಿಮಲೆಗೆ ಇಬ್ಬರು ಮಹಿಳೆಯರು ಪ್ರವೇಶ ನೀಡಿದ್ರು. ಅದು ವಿವಾದಕ್ಕೆ ಕಾರಣವಾಗಿತ್ತು. ಆ ಇಬ್ಬರು ಮಹಿಳೆಯರು ಏನು ಶಬರಿಮಲೆಗೆ ಹೋಗುವ ಮುಂಚಿತವಾಗಿ ಏನು ಕೊಡಗು ಜಿಲ್ಲೆ ವಿರಾಜಪೇಟೆಯನ್ನು ದೊಡ್ಡಕ್ಕಿ ಚೌಕೆ ಅಂತೇಳಿ ಒಂದು ಖಾಸಗಿ ಲಾಡ್ಜ್ ಇದೆ, ಸೀತಾಲಕ್ಷ್ಮಿ ಲಾಡ್ಜ್ ಎಂದು. ಅಲ್ಲಿ 2 ದಿನ ಕೂಡ ಅವರು ಅಲ್ಲಿ ತಂಗಿದ್ರು ಅಂತ ಮಾಹಿತಿ ಲಭ್ಯ ಆಗಿರ್ಬೋದು. ಏನು ಡಿಸೆಂಬರ್ 20ರಂದು ಮಧ್ಯಾಹ್ನ 2 ಗಂಟೆ 15 ನಿಮಿಷ ಸರಿಯಾಗಿ ಅವರು ಏನು ವಿರಾಜಪೇಟೆಯ ಒಂದು ಲಾಡ್ಜ್ ನಲ್ಲಿ ತಂಗಿದ್ರು ಎಂಬ ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂತದ್ದು. ಏನು ಹರಕಲ್ ಗ್ರಾಮದ ಈ ಬಿಂದು ಹಾಗೂ ಏನು ಕನಕದುರ್ಗ ಎಂಬವರು ತಮ್ಮ ಹೆಸರನ್ನು ಆ ಲಾಡ್ಜ್ ನಲ್ಲಿ ನೋಂದಾಯಿಸಿ ರೂಮ್ ನಂಬರ್ 14ರಲ್ಲಿದೆ, ಅಲ್ಲಿ 2 ದಿನಗಳು ಕೂಡ ತಂಗಿದ್ರು ಎಂಬ ಮಾಹಿತಿ ಈಗ ಲಾಡ್ಜ್ ಮಾಲೀಕರು ಏನಿದ್ದಾರೆ ಇನ್ನು ಪೊಲೀಸ್ ಮಾಹಿತಿ ಕೂಡ ನೀಡಿರುವಂತದ್ದು. ಅವರು ಈಗ ಲಾಡ್ಜ್ ಮಾಲೀಕರು ಹೇಳುವ ಪ್ರಕಾರ ಅವರು ಯಾವುದೇ ರೀತಿಯ ಮಾಲೆಯನ್ನು ಧರಿಸಿರ್ಲಿಲ್ಲ. ಬರುವಾಗ ಎಲ್ಲ ಪ್ರವಾಸಿಗರು ಯಾವ ರೀತಿಯಲ್ಲಿ ಬರ್ತಾರೆ ಅದೇ ರೀತಿಯಲ್ಲಿ ಬಂದು ರೂಮ್ ಅನ್ನು ಕೇಳಿ ಇಲ್ಲಿ ತಂಗಿದ್ರು ಎಂಬ ಮಾಹಿತಿ ಕೂಡ ನೀಡಿರುವಂತದ್ದು. ಅಂಕಿತಾ, ಬಹುಶಃ ಲಾಡ್ಜ್ ಮಾಲೀಕರಿಗೂ ಕೂಡ ಮಾಧ್ಯಮಗಳ ಮೂಲಕ ಈ ಸುದ್ದಿ ಪ್ರಸಾರ ಆದ ನಂತರ ಇವ್ರು ನಮ್ಮ ಲಾಡ್ಜ್ ನಲ್ಲೇ ಇದ್ರಲ್ಲ ಅನ್ನುವಂತ ವಿಚಾರ ಗೊತ್ತಾಗಿದ್ದ, ಹೇಗೆ? ಸಂಕೇತ ಏನು ಈಗ ಮಾಲೀಕರು ಏನಿದೆ ಹರಿಹರನ್ ಅಂತ ಹೇಳಿ ಅವರು ಈಗಾಗಲೇ ಪೊಲೀಸಿಗೆ ಮಾಹಿತಿ ನೀಡುವ ಪ್ರಕಾರ ಅವರ ಏನು ಈ ವಿವಾದ ಕಾರಣವಾದ ತದನಂತರದಲ್ಲಿ ಮಾಧ್ಯಮಗಳಲ್ಲಿ ಇವರ ಏನು ವಿಡಿಯೋ ಮತ್ತು ಫೋಟೋಸ್ ಪ್ರಸಾರವಾಗ್ತಾ ಇತ್ತು. ಇದನ್ನು ನೋಡಿ ಅವರಿಗೆ ಡೌಟ್ ಬಂದಿರುವಂತದ್ದು. ತದನಂತರದಲ್ಲಿ ಅವ್ರು ಬಂದಿದ್ದ ಏನು CCTV ರೆಕಾರ್ಡ್ ಆದಂತ ವಿಡಿಯೋನು ಕೂಡ ಫೂಟೇಜ್ ಅನ್ನು ತೆಗೆದು ನೋಡಿ ಇವರೇ ಇಬ್ಬರು ಇಲ್ಲಿ ನಮ್ಮ ಲಾಡ್ಜಿಗೆ ಬಂದಿದೆ ಅಂತ ಕನ್ಫರ್ಮ್ ಆದ್ಮೇಲೆ ಅವರಿಗೆ ಪೊಲೀಸಿಗೆ ಮಾಹಿತಿ ಕೂಡ ನೀಡಿರುವಂತದ್ದು. ಅಂಕಿತ, ಆದ್ರೆ ಏನು 2 ದಿನಗಳ ಕಾಲ ಅವರು ಆ ಲಾಡ್ಜಿನ ಪಕ್ಕದಲ್ಲಿದ್ದಂತ ಒಂದು ಬೇಕರಿಯಲ್ಲಿ ಕೂತು ಕೂಡ ಅವರು ಮಾತುಕತೆ ಮಾಡ್ತಾ ಇದ್ರು.
ಏನ್ ಮಾಡ್ಬೇಕು, ಎಷ್ಟೊತ್ತಿಗೆ ಹೋಗ್ಬೇಕು ಎಂಬ ಚರ್ಚೆ ಕೂಡ ನಡೆಸಿದ್ರು ಎಂಬ ಮಾಹಿತಿನ ಆ ಬೇಕರಿಲಿ ಇದ್ದಂತ ಹುಡುಗರು ಮಾಹಿತಿ ನೀಡಿರುವಂತದ್ದು. ಒಟ್ಟಿನಲ್ಲಿ ಅವರು ಯಾವುದೋ ಒಂದು ವಿವಾದ ಕಾರಣಕ್ಕೋಸ್ಕರ ಅಂದ್ರೆ ರಾಜಕೀಯವಾಗಿ ಅಥವಾ ಏನು ಹಣದ ಇದಕ್ಕಾಗಿ ಏನಕ್ಕೆ ಅಂತ ಗೊತ್ತಿಲ್ಲ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಅವರು 2 ದಿನಗಳ ಕಾಲ ಒಂದು ಪ್ರವಾಸಿಗರು ಯಾವ ರೀತಿಯಲ್ಲಿ ಬರ್ತಾರೆ ಕೊಡಗಿಗೆ ಅದೇ ರೀತಿ ಬಂದು ಲಾಡ್ಜ್ ನಲ್ಲಿ ತಂಗಿ ಅವರ ಹೆಸರು ಹಾಗೂ ಅವರ ಏನು ಒರಿಜಿನಲ್ ಹೆಸರುಗಳನ್ನು ಕೂಡ ಅಲ್ಲಿ ನೋಂದಣಿ ಮಾಡಿರುವಂತದ್ದು. ಒಟ್ಟಿನಲ್ಲಿ ಏನು ವಿವಾದಕ್ಕೆ ಕಾರಣ ಆಗಿದೆ, ಇದಕ್ಕೆಲ್ಲ ಒಂದು ತಿರುವು ಕಂಡಿದೆ ಅಂತಾನೆ ಹೇಳ್ಬೋದು ಅಂಕಿತಾ. ಓಕೆ, ಧನ್ಯವಾದ ಉದಯ್.